ಇಬ್ನಿ ಅಂತೂ ಸಖತ್ ಬೀಳ್ತಾ ಇದೆ. ಬೆಳಗ್ಗೆನೆ ನವಂಬರ್ 1 ಸ್ಟಾರ್ಟ್ ಆಯಿತು ಚಳಿಗಾಲ. ಇಬ್ನಿ ಮಾತ್ರ ಆಸಮ್ ಇದೆ, ಸಖತ್ ಬೀಳ್ತಾ ಇದೆ. ನಮಸ್ಕಾರ ಸ್ನೇಹಿತರೆ, ಇವತ್ತು ಬೆಳಗ್ಗೆನೆ ವಿಡಿಯೋ ಮಾಡ್ತಾ ಇದ್ದೀನಿ. ಇಬ್ನಿ ತುಂಬ ಇದೆ. ಇವತ್ತು ನವಂಬರ್ 1. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಬೆಳಗ್ಗೆನೆ ಈ ವ್ಯೂ ನೋಡೋಕ್ಕೆ ಇಬ್ನಿ ತುಂಬ ಬೀಳ್ತಾ ಇರೋದ್ರಿಂದ ಜಾಸ್ತಿ ಇಬ್ನಿ ಬೀಳ್ತೈತೆ, ಅದಕ್ಕೆ ಬಂದಿದ್ದೀನಿ ಬೆಳಗ್ಗೆನೆ. ನೋಡಿ ನೀವು ಎಷ್ಟು ವ್ಯೂ ಹೆಂಗೆ ಕಾಣ್ತಾ ಇದೆ ಅಂತ. ಇಬ್ನಿ ಸೈಡಲ್ಲೆಲ್ಲ ಸ್ವಲ್ಪ ಇವಾಗ ಬಿಸಿಲು ಬೇರೆ ಬತ್ತೈತೆ ಇವಾಗ. ರೋಡ್ ಮಾತ್ರ ಅದ್ಭುತ. ಹಿಂಗೆ ನೋಡಿದ್ರೆ ಇಬ್ನಿಲಿ ರೋಡ್ ಸಖತ್ತಾಗಿ ಕಾಣಿಸುತ್ತೆ ನೋಡಿ. ಈಗಾಗಲೇ ಸ್ವಲ್ಪ ಬಿಸಿಲು ಬರ್ತಾ ಇದೆ, ಇಬ್ನಿ ಕ್ಲಿಯರ್ ಆಗ್ತಾ ಇದೆ. ಈ ಮಂಜಿರೋದನ್ನ ನೋಡೋದೇ ಒಂದು ಚಂದ ಮಾತ್ರ. ಸಖತ್ ನೋಡಿ ಸೈಡಲ್ಲಿ. ಇಲ್ಲಿ ನೋಡಿ ಈ ಕಡೆನೂ ಅಷ್ಟೇನೆ. ಈ ಕಡೆ ಬಿಸಿಲು ಬರ್ತಾ ಇದೆ ಇವಾಗ. ಭತ್ತದ ಗದ್ದೆ ಅಂತೂ ಸೂಪರಾಗಿ ಕಾಣುತ್ತೆ, ಸೈಕಾಗೈತೆ ಮಾತ್ರ ಭತ್ತದ ಗದ್ದೆ. ನೋಡಿ ಭತ್ತದ ಗದ್ದೆ ತೋರಿಸ್ತಾ ಇದ್ದೀನಲ್ಲ, ಸಖತ್ತಾಗೈತೆ. ಬೆಳಗ್ಗೆ ಟೈಮಲ್ಲಿ ಹಿಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ವಿಡಿಯೋ. ಈಗ ಬಿಸಿಲು ಸ್ವಲ್ಪ ಬಿಸಿಲು ಬತ್ತೈತೆ, ಆದರೆ ಇನ್ನೂ ಕ್ಲಿಯರ್ ಆಗಿಲ್ಲ. ಇದು ಏನಪ್ಪ ಅಂದರೆ ಇಬ್ನಿ ಇನ್ನೂ ಬೀಳ್ತಾನೆ ಇದೆ ನೋಡಿ. ಹಂಗೆ ಹೋಗ್ತಾ ಇದ್ದೀನಿ. ಬಿಸಿಲು ಬಂದ್ಬಿಡ್ತು, ಬಿಸಿಲು ಬಂದರೆ ಇಬ್ನಿ ಹೋಗುತ್ತೆ ಮಾತ್ರ. ಇದು ವ್ಯೂ ಚೆನ್ನಾಗಿರುತ್ತೆ. ಬೆಳಗ್ಗೆನೆ ವಿಡಿಯೋ ಮಾಡೋಂಥದ್ದು ವ್ಯೂ ತುಂಬ ಸೂಪರಾಗಿ ಕಾಣಿಸುತ್ತೆ. ನಮ್ಮ ಪರಿಚಯದವರು ವಿಶ್ ಮಾಡ್ತಾ ಇದ್ದಾರೆ. ಇವತ್ತು ಕನ್ನಡ ರಾಜ್ಯೋತ್ಸವ ಎಲ್ಲಿ ಏನು ನಡೀತದೆ ಎಲ್ಲ ಶೂಟ್ ಮಾಡಿ ವಿಡಿಯೋ ಹಾಕ್ತೀನಿ ಸ್ನೇಹಿತರೆ. ಇದೊಂದು ವಿಡಿಯೋ ಆದಮೇಲೆ, ಯಾಕೆ ಅಂತಂದರೆ ಕೋಲ್ಡ್ ಚಳಿ ಹೊಡಿತೈತೆ. ಇಬ್ನಿ ಕಣ್ಣಿಗೆಲ್ಲ ಮಂಜು ಬೀಳ್ತೈತೆ. ಅನ್ನೋದನ್ನ ತಪ್ಪಿಸ್ಬೇಕು ನಾನು. ಮಧ್ಯದಲ್ಲಿ ಅಂತೇಳಿ ವಿಡಿಯೋದಲ್ಲಿ ನೋಡಿ ಸ್ನೇಹಿತರೆ. ನಾನು ಬರೋಷ್ಟು ಮಾತಾಡ್ತಾ ಇದ್ದೀನಿ. ತುಂಬ ಚಳಿ ಇದೆ ಇವತ್ತು. ನವಂಬರ್ 1, ಇವತ್ತಿಂದ ಚಳಿಗಾಲ ಉಟ್ಕೊಂಡಿದೆ. ರೋಡ್ ಮಾತ್ರ ವ್ಯೂ ಇಬ್ನಿ ಬೀಳ್ತಾ ಇರೋದ್ರಿಂದ ಚೆನ್ನಾಗಿ ಕಾಣುತ್ತೆ. ಸೈಡಲ್ಲೆಲ್ಲ ಗಿಡಗಳು ಆಳುಮುಳು ಬೆಳ್ಕೊಂಡೈತೆ. ಭತ್ತದ ಗದ್ದೆನೂ ಮಾತ್ರ ಇನ್ನು ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ಬೆಳಗ್ಗೆ ನೋಡಿ ಸೂರ್ಯ ಉದಯಿಸ್ಬೇಕಾದ್ರೆ ಭತ್ತದ ಗದ್ದೆ ಹೆಂಗೆ ಕಾಣುತ್ತೆ ಅಂತ. ನೋಡಿ ಇವಾಗ ಭತ್ತದ ಗದ್ದೆಗೆ ಔಷಧಿನ ಸಿಂಪರಣೆ ಮಾಡ್ತಾ ಇದ್ದಾರೆ ಇಬ್ಬರು. ಬೆಳಗ್ಗೆನೆ ಸೂರ್ಯ ಈಗ ಉದಯಿಸ್ತಾ ಇದ್ದಾನೆ, ಹುಟ್ಟುತ್ತಾ ಇದ್ದಾನೆ. ಇವಾಗ ಇಬ್ನಿ ಇರುತ್ತೆ ಗಿಡಗಳ ಮೇಲೆ. ಇವಾಗ ಔಷಧಿ ಹೊಡೆದ್ರೆ ಚೆನ್ನಾಗಿ ಕೂರುತ್ತೆ, ಅದು ಹಿಡಿತದೆ ಔಷಧಿ ಅಂತ ಅಂದ್ಬಿಟ್ಟು ಹೊಡಿತಾ ಇದ್ದಾರೆ ನೋಡಿ ಸ್ನೇಹಿತರೆ. ಭತ್ತದ ಗದ್ದೆ ಈಗ ಗೊನೆಗಳೆಲ್ಲ ಬಂದಿರೋದು ಇದು. ಈಗ ಔಷಧಿ ಹೊಡೆದ್ರೆ ಇದು ಮಾರು ಬೀಳಲ್ಲ ಅಂತ ಅಂದ್ಬಿಟ್ಟು, ಯಾವುದೇ ಅದಕ್ಕೆ ಕಾಯಿಲೆಗಳು ಬರಲ್ಲ ಅಂತ ಔಷಧಿ ಹೊಡಿತಾ ಇರೋದು. ಇಬ್ಬರು ಹೊಡಿತಾ ಇದ್ದಾರೆ ಔಷಧಿನ ಚೆನ್ನಾಗಿ. ನೋಡಿ ಗದ್ದೆ ಈಗ ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ಬಂದಿರೋಂಥದ್ದು ಗೊನೆ ಬಂದಿರೋದು, ಭತ್ತದ ಗೊನೆ. ನೋಡಿ ದೂರದಲ್ಲಿ ಔಷಧಿ ಹೊಡಿತಾ ಇದ್ದಾರೆ ಸ್ಪ್ರೇ ಮುಖಾಂತರ. ಬನ್ನಿ
ಔಷಧಿ ಹೊಡಿತಾ ಇದ್ದಾರೆ, ಅವ್ರನ್ನ ಕೇಳೋಣ ಹೇಗೆ ಔಷಧಿ ಹೊಡಿತಾರೆ ಅಂತ. ಮಾದೇಸ್ವಾಮಿ ಔಷಧಿ ಹೊಡಿತಾ ಇದೆಯಾ? ಎಷ್ಟು ಎಕರೆ ಹೊಡಿತಾ ಇದ್ದೀರಾ? ಹಾ, ಈಗ ಅದು ಇದು ಗೊನೆ ಕಡ್ದೈತಾ ಭತ್ತದ್ದು? ಕಡ್ದೈತಾ? ಈಗ ಇದು 1 ಎಕರೆಗೆ ಎಷ್ಟು ಔಷಧಿ ಹೊಡಿಬೇಕು? ಒಂದು ಕ್ಯಾನ 20 ಲೀಟ್ರದ್ದು 3 ಎಕರೆಗೆ 1.5 ಎಕರೆಗೆ 9 ಕ್ಯಾನು. ಅದು ಹೊಡೆದ್ರೆ ಈಗ ಅದ್ರದ್ದು ಏನು ಈ ರೋಗಗಳು ಕಂಟ್ರೋಲ್ ಆಯ್ತದೆ. ಈಗ ಬೆಳೆ ಎಷ್ಟು ದಿನಕ್ಕೆ ಬರ್ತದೆ ಇದು? 3 ತಿಂಗಳಿಗೆ ಬೆಳೆ ಬರುತ್ತಾ? ಈಗ ನಾಟಿ ಮಾಡಿ ಎಷ್ಟು ದಿನ ಆಗೈತೆ? ನಾಟಿ ಮಾಡಿ ಎಷ್ಟು ದಿನ ಆಗದೆ? ಜುಲೈ, ಆಗಸ್ಟು, ಅಕ್ಟೋಬರು. ರಾಜೇಶ ಯಾಕಡೆ ಹೋಯ್ತದ್ಯಾ? ಏಕೆ? ನನ್ನ ವಿಡಿಯೋ ಇಷ್ಟ ಆದರೆ ಶೇರು, ಲೈಕ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಥ್ಯಾಂಕ್ ಯು.